ಆರಾಧ್ಯ ದೈವನಾಗಿರ್ತಕ್ಕಂಥ ಅಭಿನವ್ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಮಂದಿರದಲ್ಲಿ ಸ್ಮರಿಸಿ, ಕರ್ನಾಟಕ ಪ್ರದೇಶ ಕುಂಬಾರರ ಸಂಘ ಜಿಲ್ಲಾ ಘಟಕ ಕೊಪ್ಪಳದ ವತಿಯಿಂದ 506ನೇ ಸಂತ ಕವಿ ಸರ್ವಜ್ಞ ಜಯಂತ್ಯೋತ್ಸವ ಹಾಗೂ ಕೊಪ್ಪಳ ಜಿಲ್ಲಾ ಕುಂಬಾರ ಸಮಾಜದ ಸಮುದಾಯ ಭವನದ ಅಡಿಗಲ್ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯನಿಯಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಹೇಮಲತಾ ನಾಯಕ್ರವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಜಿಲ್ಲಾ ಕುರುಬರ ಸಂಘದ ಹಿರಿಯರು, ಮಾರ್ಗದರ್ಶಕರು ಅಂತ ಕಳಕಪ್ಪಣ್ಣ ಕುಂಬಾರ್ ಅವರೇ, ಇನ್ನೋರ್ವ ಸೋದರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರೇ, ರಮೇಶ್ ಶೆಟ್ಟಿ ಅವ್ರು ಬರ್ಬೇಕು ದಯಮಾಡಿ ವೇದಿಕೆ ಮೇಲೆ, ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಭಾಗ್ಯನಗರ ಅವ್ರಿಗೇನು ಪುಷ್ಪಾರ್ಪಣೆ ಮಾಡಿರಿ. ಪಟ್ಟಣ ಪಂಚಾಯತಿ ಅಧ್ಯಕ್ಷರಂತ ಸೋದರ ಅಂತ ರಮೇಶ್ ಶೆಟ್ಟಿರ್ ಅವರೇ, ಇನ್ನೋರ್ವ ಸೋದರು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶಿವಕುಮಾರಣ್ಣ ಶೆಟ್ಟರ್ ಅವರೇ, ರಾಮಣ್ಣನವರೇ, ರಾಜಶೇಖರ್ ಕುಂಬಾರ್ ಅವರೇ, ಚನ್ನಪ್ಪಣ್ಣ ಕುಂಬಾರ್ ಅವರೇ, ಅಂಬರೀಷ್ ಕುಂಬಾರ್ ಅವರೇ, ಭೋಜಪ್ಪಣ್ಣವರೇ, ಗೌಶಿದಪ್ಪಣ್ಣ ಕುಂಬಾರ್ ಅವರೇ, ಶಿವಕುಮಾರ್ ಕುಂಬಾರ್ ಅವರೇ, ಬಹುಶಃ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಇಲ್ಲಿ ಸೇರಿರುವಂಥ ಗುರು ಹಿರಿಯರೇ, ತಾಯಂದಿರೇ, ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ನಿಜವಾಗಲೂ ಇವತ್ತಿನ ದಿವಸ ಕುಂಬಾರ ಸಮಾಜದ ಸಮುದಾಯ ಭವನ ಅಡಿಗಲ್, ಅದರಲ್ಲಿ ವಿಶೇಷವಾಗಿ ನಾಡು ಕಂಡಂಥ ಅಪ್ರತಿಮ ದಾರ್ಶನಿಕನಾದ ಸಂತ ಕವಿ ಸರ್ವಜ್ಞವರ 506ನೇ ಜಯಂತ್ಯೋತ್ಸವವನ್ನು ತಾವು ಆಚರಿಸ್ತಾ ಇದ್ದೀರಿ. ಅದರ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಇವತ್ತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಮಾಜದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ದಿವಸ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸಮುದಾಯ ಇವತ್ತೇನು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಕಾಯಕದಲ್ಲಿ ಕಾಯಕ ಯೋಗಿಗಳಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಮಾಜದ ಏನು ಮೂಲ ಕುಲ ಕಸುಬು ಗಡಿಗೆ ಪಣಿತಿ, ಇವತ್ತು ಏನಾದರೂ ದೀಪ ಹಚ್ಚಬೇಕಾದ್ರೆ ಪಣಿತಿನ ಕುಂಬಾರ ಮನೆಗಿದ್ದನ್ನು ತರಬೇಕಂತೇಳಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ನಾನುಡಿ ಇದೆ. ನಾನು ಚಿಕ್ಕವನಿದ್ದಾಗ ನಮ್ಮೂರಲ್ಲಿ ಒಂದು 2-3 ಕುಟುಂಬ ಇದ್ವು, ಗಡಿಗೆ ಮಾಡ್ತಾಯಿದ್ರು, ನಮ್ಮ ಗೆಳೆಯರೇ ಇದ್ದರು. ಇವತ್ತು ಅವರು ಪೊಲೀಸ್ ನೌಕರಿ ಸಿಕ್ಕಿರೋದ್ರಿಂದ ಈ ಕುಲ ಕಸುಬು ಬಿಟ್ಟಿದ್ದಾರೆ. ಆದರೆ ಕಾಯಕ ಯೋಗಿಗಳಂತೇಳಿದರೆ ಕುಂಬಾರ ಸಮಾಜದವರು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೇರೆ ಸಮಾಜದವ್ರ ಜೊತೆಗೆ ಸಹೋದರ ಮನೋಭಾವತ್ವದೊಂದಿಗೆ ಇವತ್ತು ಜೊತೆಯಾಗಿ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾಗಲೂ ಕೂಡ ಇವತ್ತು ಮನುಕುಲಕ್ಕೆ ಇರಬೇಕಾದಂಥದ್ದು ಅಂತಕ್ಕಂಥದ್ದು. ಇದನ್ನೇ ಇವತ್ತು ಸಂತ ಕವಿ ಸರ್ವಜ್ಞರು ಕೂಡ 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥವ್ರು. ಇವತ್ತು ಬಸವಣ್ಣವರ ಕಾಲದಿಂದ ಅಂಬೇಡ್ಕರ್ ಅವರವರೆಗೆ ಸರ್ವ ಸಮಾಜ ನಿರ್ಮಾಣ ಆಗಬೇಕು, ಜಾತ್ಯತೀತತೆಯಿಂದ ಬಾಳಬೇಕು, ಪ್ರತಿಯೊಬ್ಬರನ್ನು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತಕ್ಕಂಥದ್ದನ್ನು ಇಂದಿನಿಂದ ಹೇಳ್ಕೊಟ್ಟು ಬಂದಿದ್ದಾರೆ. ಆದರೆ ಇವತ್ತು ಇವು ಯಾವ ಜಾತಿಗಳಿದಾವಲ್ಲ, ಇದು ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಯಾವ ಪಟ್ಟಬದ್ಧ ಹಿತಾಸಕ್ತಿಗಳು ಜಾತಿಯನ್ನು ಹುಟ್ಟಾಕಿ ಇವರು ಕುಂಬಾರರು, ಇವರು ಕುರುಬರು, ಇವರು ನಾಯಕರು ಅಂತೇಳಿ ಮಾಡಿದ್ದಾರೆ. ಆದರೆ ಇವತ್ತು ಈ ಜಾತಿಯಲ್ಲಿ ಹುಟ್ಟಬೇಕು ಅಂತ ಕೂಡ ನಾವ್ಯಾರು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ. ಇವತ್ತು ಹುಟ್ಟಿದ್ದೀವಿ, ಜಾತಿಗಳಿದೆ. ಆದರೆ ಸಮಾಜದ ಸುಧಾರಣೆಗೆ ಅದನ್ನು ನಾವು ಬಳಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಶಿಕ್ಷಣ ಇವತ್ತು ಭಾಳ ಮುಖ್ಯ. ಯಾವುದೇ ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥದ್ದು. ಒಂದು ಶಿಕ್ಷಣ ಇದ್ದರೆ ಏನೇನು ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಅವರು ಶಿಕ್ಷಣದಿಂದ ಮಾತ್ರ ಈ ದೇಶಕ್ಕೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಕಲ್ಪನೆಯನ್ನು ಇವತ್ತು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಸಂತ ಕವಿ ಸರ್ವಜ್ಞರು ಕೂಡ ಒಂದು ಜಾತಿಗೆ ಸೀಮಿತ
ಸೀಮಿತವಾಗಿರಲಿಲ್ಲ. ಇಡೀ ಮನುಕುಲಕ್ಕೆ ಇವತ್ತು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಇವತ್ತು ಸಂತ ಕವಿ ಸರ್ವಜ್ಞರು ಕೂಡ ಒಬ್ಬರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಎಷ್ಟೋ ದಿನಗಳ ಹಿಂದೆ ಈ ಭವನ ಅಡಿಗಲ್ಲಾಗಬೇಕಾಗಿತ್ತು. ಆದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ, ಇವತ್ತು ಏನು ಸಮಾಜದಲ್ಲಿ ಇವತ್ತಾದರೂ ಕೂಡ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು 50 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನನಗೆ ಮನವಿ ಮಾಡಿದಾಗ ಅತ್ಯಂತ ಸಂತೋಷದಿಂದ ಇವತ್ತು ಸಮುದಾಯ ಭವನಕ್ಕೆ ಹಣವನ್ನು ಕೊಟ್ಟಿದ್ದೇನೆ. ಮತ್ತು ನೀವು ಸಮಾಜದವರಿಗೆ ಇವತ್ತು ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ಜವಾಬ್ದಾರಿ ಭಾಳ ದೊಡ್ಡದಿದೆ. ಎಷ್ಟು ಬೇಗ ನೀವು ನಿರ್ಮಾಣ ಮಾಡ್ತೀರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಮತ್ತು ಗುಣಮಟ್ಟದ ರೀತಿಯಲ್ಲಿ ನಿರ್ಮಾಣ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಕಳಕಪ್ಪಣ್ಣವರಿಗೆ ಮತ್ತು ಎಲ್ಲರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇನ್ನೂ 50 ಲಕ್ಷ ಈ ವರ್ಷ ಮತ್ತೆ ಕೊಡ್ತೀನಿ. ನೀವು ಆದಷ್ಟು ಬೇಗನೆ ಈ ಸಮುದಾಯ ಭವನವನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸ ಮಾಡಿರಿ. ಎಷ್ಟೇ ಹಣ ಬೇಕಾದರೂ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ನೀವು ಒಗ್ಗಟ್ಟಿನಿಂದ ಕ್ವಾಲಿಟಿ ಕೆಲಸ ನೀವು ಮಾಡ್ಕೊಳ್ರಿ. ಮತ್ತು ಸಮುದಾಯ ಭವನ ಆಗೋದ್ರಿಂದ ಆಗ್ತಕ್ಕಂಥ ಲಾಭಗಳೇನೆಂದರೆ ನೀವು ಒತ್ತಟ್ಟೆ ಕೂಡ್ತೀರಿ. ಪ್ರತಿ ತಿಂಗಳು ಇರ್ಬೋದು, 2 ತಿಂಗಳಿಗೊಮ್ಮೆ ಇರ್ಬೋದು, 3 ತಿಂಗಳಿಗೊಮ್ಮೆ ಇರ್ಬೋದು, ಸಮಾಜದ ಅಭಿವೃದ್ಧಿ ಬಗ್ಗೆ ಚಿಂತನೆ ವಿಮರ್ಶನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತೇನು ಈ ಅಡಿಗಲ್ಲು ಹಾಕಬೇಕಂತೇಳಿ ಭಾಳ ದಿನಗಳ ಬೇಡಿಕೆ ಆಗಿತ್ತು. ಇವತ್ತು ಅಡಿಗಲ್ಲನ್ನು ಹಾಕಿದ್ದೇವೆ. ಮತ್ತು ನಮ್ಮ MLA ಸರ್ ಸುಮ್ ಕುಂದ್ರಂಗಿಲ್ಲ, ಸಿಟ್ಟಿಗೆ ಎದ್ದು ಬಿಡ್ತಾರೆ. ಬರೀ ನಿಂದ ಅನುದಾನ ಅಷ್ಟೇ ಅಂಥೇಳಿ ಅನೌನ್ಸ್ ಮಾಡ್ತೀರಲ್ಲ ನೀವು. ನೋಡ್ರಿ, ಅವ್ರು ಇಷ್ಟೊತ್ತು ಅದಕ್ಕೆ ಕುಂತಾರ. ಅವರು ಇದು ಬರೀ ರಾಘಣ್ಣಂದಾದ್ರೆ ನಾನು ಕೇಳಂಗಿಲ್ಲ, ನಾನು ಅನೌನ್ಸ್ ಮಾಡ್ತೀನಂತೇಳಿ ಆಗಲೇ ಸಿಟ್ಟಿಗೆ ಹೇಳ್ಯಾರ ಅವರು ಕೂಡ ಎಷ್ಟೇ ಆಗಲಿ ಕೊಡಲಿ. ಎಲ್ಲರದು ಬೇಕಿದಕ್ಕೆ. ಸಮಾಜ ಅಂದರೆ ಎಲ್ಲ ಸಮುದಾಯದವರ ಕೈ ಜೋಡಿಸಿದಾಗ ಮಾತ್ರ ದೊಡ್ಡ ಕಾರ್ಯಕ್ರಮಗಳು ಆಗಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ. ಡಾಕ್ಟ್ರು ಇದ್ದಾರೆ ಮತ್ತು ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ. ಎಲ್ಲರ ಜೊತೆಗೂಡಿ ಇದು ಒಂದು ಅದ್ಭುತವಾದಂಥ ಸುಂದರವಾದಂಥ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಮಗೆ ಇವತ್ತೇನಾಗಿದೆ, ಎಲ್ಲ ಲಗ್ನ ಅವತ್ತ ಇಟ್ಬಿಟ್ಟಿರಿ ನೀವು. ನಾವು ಸಮಯ ಇಲ್ಲಿ ಜಾಸ್ತಿ ಕಳಿಬೇಕಂದ್ರೆ ಮುಂದೆ ಫೋನಲ್ಲಿ ಬರ್ತೀರಾ ಇಲ್ರಿ, ನಿಮ್ಮ ಸಲುವಾಗಿ ತಾಳಿ ಕಟ್ಟೋದು ನಿಲ್ಸಿವಿ ಅಂಥೇಳಿ ಆಲರ್ಟಿಯಾಗಿ ಗಲಾಟೆ. ನಮ್ಮ ಸ್ವಾಮಿಗಳು ಎಲ್ಲರೂ ಅಲ್ಲ, ನೀವು 11:30 ಅಂದ್ರಿ, 12:30 ಆತ್ರ ಏನೋ ಬರುವಲ್ರಿ ಅಂಥೇಳಿ. ಹಾಗಾಗಿ ಏನೇ ಇರಲಿ, ಇವತ್ತು ಸಮಾಜದವ್ರು ಕೂಡಿದ್ದೀರಿ. ಒಗ್ಗಟ್ಟಿದ್ರೆ ಏನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ. ಇದನ್ನು ನೀವೆಲ್ಲರೂ ತಲೆಗೆ ಇಟ್ಕೋಬೇಕು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಇದನ್ನು ನಾವು ಮಾಡಲಿಲ್ಲ ಅಂದರೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಇದೇ ಜಾತಿಗೆ ಇದು ಕೊಡಬೇಕಂತೇಳೇನಿಲ್ಲ. ಎಲ್ಲ ಜಾತಿ ಜನಾಂಗಕ್ಕೆ ಕಡೆ ಸಮಾಜಕ್ಕೂ ಕೂಡ ಸರ್ಕಾರದ ಕಾರ್ಯಕ್ರಮ ಮುಟ್ಟಬೇಕಂತೇಳಿ ಪಂಚ ಗ್ಯಾರಂಟಿ ಯೋಜನೆಯನ್ನು ಇವತ್ತು ಇಡೀ ದೇಶದಲ್ಲಿ ಇವತ್ತು 100ಕ್ಕೆ 100ರಷ್ಟು ಯಾರು ಕೊಟ್ಟಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಅಂತಕ್ಕಂಥದ್ದು 1,00,000 ಕೋಟಿಯನ್ನು 2.5 ವರ್ಷದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಕಾರಣ ಏನಪ್ಪ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ. ಇವತ್ತು ಎಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಮುಖ್ಯವಾಹಿನಿಗೆ ಬರಬೇಕಂತೇಳಿ ಅವ್ರನ್ನ ಆರ್ಥಿಕವಾಗಿ ಮುಂತರಲಿಕ್ಕೆ, ಶೈಕ್ಷಣಿಕವಾಗಿ ಮುಂತರಲಿಕ್ಕೆ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಈ ಬಸ್ ಫ್ರೀ ಮಾಡಿರೋದ್ರಿಂದ ಅವರೆಲ್ಲ ದೇವಸ್ಥಾನ ನೋಡ್ಲಿಕ್ಕೆ ಸಾಧ್ಯತೆ ಆಯ್ತು. ಇಲ್ಲಾಂದ್ರೆ ನೋಡೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಹೆಣ್ಮಕ್ಳು ಈ ಕುಟುಂಬವನ್ನು ನಡೆಸ್ತಕ್ಕಂಥ ಶಕ್ತಿ ಇದೆ, ಅವ್ರಿಗೆ ಶಕ್ತಿ ತುಂಬಬೇಕಂತೇಳಿ ಪಂಚ ಗ್ಯಾರಂಟಿ ಯೋಜನೆಯನ್ನು ತಂದಿದ್ದಾರೆ. ಹಾಗಾಗಿ ಇವತ್ತು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಸುಂದರವಾದಂಥ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋಣ, ಮಾಡಿ ಆದಷ್ಟು ಬೇಗನೆ ಅದನ್ನು ಉದ್ಘಾಟನೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ವೇದಿಕೆ ಮೇಲೆ ಇದ್ದವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಮುಂದೆ ಅನೇಕ ಕಾರ್ಯಕ್ರಮಗಳು ನಮಗಿದಾವೆ. ಇವತ್ತು ಸುಮಾರು ನಾನು ಒಂದು 15-20 ಲಗ್ನ ಅಟೆಂಡ್ ಮಾಡಬೇಕಾಗಿದೆ. ಅದಕ್ಕೆ ತಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿದುಕೊಳ್ಳೆ ನಾನು ಹೊರಡ್ತೇನೆ. ಮುಂದೆ ನೀವು ಸಭೆಯನ್ನು ಮುಂದುವರಿಸ್ರಿ. ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಚಾರ್ಜ್ ಕೊಡ್ತೀವಿ. ಮೇಡಮ್ ಯಾವಾಗಲೂ ಕಾರ್ಯಕ್ರಮದಾಗ ಅವ್ರ ದೊಡ್ಡ ಗುಣ ಏನು ಮುಂದುವರಿಸ್ತಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತೇಳಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟಕರ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀ ರಾಘವೇಂದ್ರ ಇಟ್ನಾಳ್ ಸಾಹೇಬರಿಗೆ ಜಿಲ್ಲಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಸನ್ಮಾನವನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಸಮುದಾಯ ಭವನ
ಉದ್ಘಾಟನೆ ಮಾಡೋದಷ್ಟೇ ಅಲ್ಲ, ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ ಆ ಭವನವನ್ನು ಕೂಡ ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ವೇದಿಕೆಗೆ ನೀಡಿರ್ತಕ್ಕಂಥ ಶ್ರೀ ರಾಘವೇಂದ್ರ ಇಟ್ನಾಳ್ ಸಾಹೇಬರಿಗೆ ಧನ್ಯವಾದಗಳು. ಸರ್ವಜ್ಞನ ಕೂಡ ಬಲವಿಲ್ಲ ಬಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ, ಬಲವಿಲ್ಲ ಬಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ, ಯೋಗಿಗಂ ಕುಲವಿಲ್ಲವೆಂಬುದಿಲ್ಲ ಎನ್ನುವಂಥ ಸರ್ವಜ್ಞನ ಸಂದೇಶವನ್ನೇ ಶಾಸಕರು ತಮ್ಮ ಉದ್ಘಾಟಕರ ಭಾಷಣದಲ್ಲಿ ಹೇಳಿದರು. ಅವರಿಗೆ ಮತ್ತೊಮ್ಮೆ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ